ರತನ್ ಪೂಜಾರಿ ಅವರು. ಅಲ್ಲ, ಈಗ ನೀವೊಂದ್ ಸ್ವಲ್ಪ ಟಿಪ್ಸ್ ಕೊಡ್ಬೇಕಪ್ಪ, ಯಾಕಂದ್ರೆ ಈ ತರದ ಒಳಬೇಗುದಿಗಳು, ಭಿನ್ನಾಭಿಪ್ರಾಯಗಳು ಇವೆಲ್ಲ ನಿಮ್ ಪಕ್ಷದಲ್ಲೇ ಜಾಸ್ತಿ. ಈಗಲೂ ನೀವು ವಿರೋಧ ಪಕ್ಷದಲ್ಲಿದ್ರು ಕೂಡ ನಿಮ್ದು ಮನೆಯೊಂದು 3 ಬಾಗಿಲು, ಆದ್ರೂ ಸಂಭವ ನೀವು ಮೇಂಟೈನ್ ಮಾಡ್ತಾ ಇದ್ದೀರಾ. ಒಂದ್ ಸ್ವಲ್ಪ ಟಿಪ್ಸ್ ಕೊಡ್ರಿ ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ. ಅಲ್ಲಲ್ಲ, ನಾವ್ ಹೇಳೋದೇನಂದ್ರೆ ಇಂಥ ಸೊಬಗಿಗೆ ಇವರು ಮೂರು ತಿಂಗಳು ಕಾಯ್ಬೇಕಾಗಿತ್ತ ಅನ್ನುವಂಥ 60 ದಿನ ಆಯ್ತಾ. 3 ವರ್ಷ ಮುಖ್ಯಮಂತ್ರಿ ಯಾರು ಮತ್ತೆ ಮುಖ್ಯಮಂತ್ರಿ ಯಾರು ಅನ್ನೋದ್ರಲ್ಲೇ ಕಳೆದ್ಬಿಟ್ರು. ಇವಾಗ ಮುಖ್ಯಮಂತ್ರಿ ಆಯಿತು, ಡಿ ಕೆ ಶಿವಕುಮಾರ್ ಅವರು ಆದ ನಂತರ ಇವರಲ್ಲಿ ಹೋಗಿ ರಾಹುಲ್ ಗಾಂಧಿ ಎದುರು ನಿಲ್ಲೋದೇನು, ಕಾಯೋದೇನು, ವಾಪಸ್ ಬರೋದೇನು. ಇವಾಗ 3 ತಿಂಗಳು ಮಂತ್ರಿಗಳ್ಯಾರು ಅನ್ನೋದು ನಡೆದಿದೆ. ಹಳೆ ಪ್ರೆಸಿಡೆಂಟ್ ಅನ್ನೇ ಇಟ್ಕೊಂಡು ನೀವು ಹೊಸ ಪ್ರೆಸಿಡೆಂಟ್ ಅನ್ನ ಬಗ್ಗೆ ಅದನ್ನೇ ನೀವು ಮಾತಾಡಬೇಕಾದಂತ ಅವಶ್ಯಕತೆ ಇಲ್ಲ. ಅದರಿಂದಾಗಿ ಇವಾಗ 3 ತಿಂಗಳಲ್ಲಿ ಮಂತ್ರಿ ಯಾರು ಅನ್ನೋದ್ರಲ್ಲೇ ಕಳೆದೋಯ್ತು. ಅಲ್ಲಿ ರಾಜಣ್ಣವರೇ ಹೇಳಿದ್ರು ಇದೊಂದು ಕಾಂಪೋಸಿಷನ್ ಸರಿಗಿಲ್ಲ ಅಂತ ಅವರೇ ಹೇಳ್ಬಿಟ್ರು, ಅವರೇ ಶಾರ ಬರೆದ್ಬಿಟ್ರು. ಅದರಿಂದಾಗಿ ಎಲ್ಲೋ ಒಂದು ಕಡೆ ಅನಿಸ್ತಿದೆ, ನೀವು ಇಷ್ಟೊತ್ತು ಮಾತಾಡಿದ್ರಲ್ಲ, ಮಹಿಳೆಯರಿಗೆ ಘೋರ ಅನ್ಯಾಯ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಪ್ರಿಯಾಂಕ್ ಗಾಂಧಿ ಯಾವತ್ತೂ ಹೇಳ್ತಾರೆ, ಅವರು ಮೈ ಲಡ್ತಿ ಹೂ ಅಂತ ಹೇಳ್ಕೊಂಡು ಇಡೀ ದೇಶದಲ್ಲಿ ಸುತ್ತಾಡ್ತಾರಲ್ಲ, ಇವಾಗ ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ ಅವರು. ಒಂದೇ ಒಂದು ನೀವು ಹೇಳ್ದಂಗೆ 33ರಲ್ಲಿ ಒಂದೇ ಒಂದು ಮಹಿಳೆಗೆ ಅವಕಾಶ ರತನ್ ಪೂಜಾರಿ ಒಂದ್ ನಿಮಿಷ ಒಂದೇ ಒಂದು ಅನ್ನೋ ಪದ ಸಖತ್ ಇರಿಟೇಟ್ ಆಗ್ತಿದೆ. ನಾವು ಒಂದೇ ಒಂದು ಅಲ್ಲ ಮಹಿಳೆಯರು ಅಲ್ಲ, ನಾನು ಹೇಳ್ತಿರೋದು ಒಂದೇ ಅಲ್ಲ ಸರ್. ಆಡ್ತಿದಾರೆ ನೋಡಿ, ಮಂಕಾಳ ವೈದ್ಯರು ಅವ್ರಿಗೆ ಕೊಡಬೇಕು ಅಂತ ಅವರು ಕೂಡ ಪೈಪೋಟಿಯಲ್ಲಿದ್ದಾರೆ. ಆನಂತರ ಇವಾಗ ಇದು ಯಾರಿಗೆ ಕೊಡಬೇಕು ಅಂತ ಅವರಿಗೆ ಕನ್ಫ್ಯೂಷನ್ ಅಲ್ಲಿದೆ. ಅಷ್ಟೇ ಅಲ್ಲ, ಇನ್ನೊಂದು ಸುಮಾರು 2.5% ಇರುವಂತ ಒಂದು ಸಮಾಜ, ಅವರಿಗೂ ಕೂಡ ಒಂದು ಇದು ಬ್ರಾಹ್ಮಣ ಸಮಾಜಕ್ಕೆ ಅವರಿಗೂ ಕೂಡ ಇದು ಮಿನಿಸ್ಟರ್ನ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಪ್ರಾದೇಶಿಕ ಅಸಮತೋಲನ ಎಷ್ಟು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಬ್ಬರಿಗೂ ಟಿಕೆಟ್ ಕೊಟ್ಟಿಲ್ಲ. ನೀವು ಮಾತಾಡ್ತಿದ್ರಿ, ನೀವು ಬ್ರಾಹ್ಮಣರ ಬಗ್ಗೆ ಮಾತಾಡ್ತೀವಿ, ಬ್ರಾಹ್ಮಣರು ಕೊಟ್ಟಿಲ್ಲ ಅಂತ ನಾನು ಮಾತಾಡಿನಿ. ನೀವು ಒಂದು ಮುಸಲ್ಮಾನರಿಗೆ ಟಿಕೆಟ್ ಕೊಡದೇ ಇರೋರು ನೀವು ಇವತ್ತು ರಾಜ್ಯಸಭೆ ಮಾಡಿದ್ದೀವಿ. ಅಲ್ರಿ, ನೀವು ಕಾಂಗ್ರೆಸ್, ನೀವು ಬಿಜೆಪಿಯ ವಕ್ತಾರರು ಕರ್ನಾಟಕದವರು. ನಾವು ಕರ್ನಾಟಕದ ಬಗ್ಗೆ ಮಾತಾಡೋಣ. ಕರ್ನಾಟಕದಲ್ಲಿ ಒಬ್ರಿಗೂ ಟಿಕೆಟ್ ಕೊಟ್ಟಿಲ್ಲ ನೀವು ಮುಸಲ್ಮಾನರಿಗೆ. ಮುಸ್ಲಿಂ ಸಮಾಜ ಕೂಡ ಬಿಜೆಪಿ ಬಗ್ಗೆ ಇತ್ತೀಚೆಗೆ ಭರವಸೆಯನ್ನ ಇತ್ತೀಚೆಗೆ ತೋರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮುಸ್ಲಿಂ ಸಮಾಜ ಮುಸ್ಲಿಂ ಸಮಾಜ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯ ಬಗ್ಗೆ ಭರವಸೆ ತೋರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಟಿಕೆಟ್ ಕೊಡ್ತೀವಿ. ಮುಸ್ಲಿಂ ಸಮಾಜ ತೋರ್ಸೋದಲ್ರಿ, ನೀವು ಅವ್ರಿಗೆ ಭರವಸೆ ಕೊಡ್ಬೇಕು, ಅವ್ರು ತೋರ್ಸೋದಲ್ಲ. ನಿಮ್ಗೆ ಏನ್ ಮಾತಾಡ್ತಿದ್ದೀರಿ ನೀವು? ರಾಧಾ ಮೇಡಮ್, ನಾನು ಅದನ್ನೇ ಹೇಳ್ತಾ ಇರುವಂತದ್ದು. ಏನಂತ ಹೇಳಿದ್ರೆ ನೋಡಿ, ಪೊಲಿಟಿಕ್ಸ್ ಹೆಂಗ್ ನಡೆಯುತ್ತೆ ಇಲ್ಲಿ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ತಾವು ಮಾತಾಡ್ತಾ ಇದ್ದೀರಿ ಅಲ್ವಾ? ಎಲ್ಲಿ ಸಾಮಾಜಿಕ ನ್ಯಾಯಕ್ಕೆ ತೊಂದರೆ ಆಗುವಂತ ಅಂಶಗಳು ಹೇಳಿ. ಇನ್ನೊಂದು ವಿಷಯ ಹೇಳ್ತೀನಿ, ಹೇಳಿ. ಇನ್ನೊಂದು ವಿಷಯ, ಸಾಮಾಜಿಕ ನ್ಯಾಯ ನಾನು ಹೇಳಿಲ್ಲ, ಮತ್ತೆ ಪ್ರಾದೇಶಿಕತೆ. ಸುಮಾರು 7 ಜಿಲ್ಲೆಗಳಿಗೆ ಇದು ಮಿನಿಸ್ಟ್ರೇ ಇಲ್ಲ. ಹೆಂಗೆ ಅದು? ಇವಾಗ ಅವರು ಯಾರೋ ಮಾತಾಡ್ತಾ ಹೇಳಿದ್ರು, ಅಫ್ಕೋರ್ಸ್ ನೀವು ಇದು ಉಸ್ತುವಾರಿ ಸಚಿವರನ್ನು ಕೊಡ್ಬೋದು, ಆದ್ರೆ ಅಲ್ಲಿನ ಲೋಕಲ್ ಡೀಟೇಲ್ಸ್ ಅವ್ರಿಗೆ ಗೊತ್ತಿರಲ್ಲ. ಅದರಿಂದಾಗಿ ನೀವು ಪ್ರಾದೇಶಿಕ ಅಸಮತೋಲನವನ್ನ ಈ ಮಟ್ಟಕ್ಕೆ ತಂದಿದ್ರೆ ಅದು ಕೂಡ ಇದು ಒಂದು ಘೋರ ಅನ್ಯಾಯ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅಷ್ಟೇ ಅಲ್ಲ, ಇನ್ನು ಮುಂದೆ ನನಗನ್ಸುತ್ತೆ ಈ ಸಿದ್ದರಾಮಯ್ಯ ಅವರ ಅವರು ಸುಮ್ಮನೆ ಸೈಲೆಂಟ್ ಇದ್ರು ಅಂತಿದ್ರಲ್ಲ, ಇಲ್ಲ, ಅವರು ಕೂಡ ಮುಂದಿನ ದಿನಗಳಲ್ಲಿ ಅವರ ಆಟವನ್ನು ತೋರಿಸ್ತಾರೆ. ಈ 3 ತಿಂಗಳಲ್ಲಿ ಇದು ಲೇಟ್ ಆಗ್ಲಿಕ್ಕೂ ಕಾರಣ ಕೂಡ ಡಿಕೆ ವರ್ಸಸ್ ಸಿದ್ದರಾಮಯ್ಯ. ಅಲ್ಲ, ಒಂದ್ ನಿಮಿಷ ಸರ್, ಮಾತಾಡಿದ್ರ ತ್ರಾಸು, ಸುಮ್ನಿದ್ರ ತ್ರಾಸು, ಮಕ್ಕೊಂಡ್ರ ತ್ರಾಸು, ಎದ್ರ ತ್ರಾಸು ಸಿದ್ದರಾಮಯ್ಯ. ಇನ್ನೇನ್ ಮಾಡ್ಬೇಕು ಅವರು? ಇನ್ನೇನ್ ಮಾಡ್ಬೇಕು? ಮಾತಾಡದೇ ಇದ್ರು ನಿಮ್ಗೆ ಬಿಜೆಪಿ ತ್ರಾಸು. ಇವಾಗ ರಾಜ್ಯದ ಮುಖ್ಯಮಂತ್ರಿ ಯಾರು? ಹೇಳ್ರಿ, ಮುಂದಕ್ಕೆ ಬರ್ರಿ. ಡಿ ಕೆ ಶಿವಕುಮಾರ್ ಅಲ್ವಾ? ನಿನ್ನೆ ಗಾಯತ್ರಿ ಶಾಂತೇಗೌಡ ಅವರು ಇದು ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಯಾರು ಹೇಳಿದ್ರು ನಿಮ್ಗೆ?
ನಿಮ್ಮ ಮಾಧ್ಯಮದಲ್ಲೇ ಬಂತಲ್ಲ ಮಾಡಬಾರ್ದು ಬೇರೆ ಒಬ್ರು ಕೊಡ್ಬೇಕು ಅಂತ ಹೇಳಿದ್ದಾರೆ. ಆಯ್ತು, ಇವಾಗ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅಂದ್ರೆ ಎಲ್ಲೋ ಒಂದ್ ಕಡೆ ಡಿ ಕೆ ಪಕ್ಷದ ಬಗ್ಗೆ ಒಬ್ಬ ಮಾಜಿ ಮಾಜಿ ಮುಖ್ಯಮಂತ್ರಿ ಆದ್ರೂ ಕೂಡ ಏನು ಮಾತಾಡಬಾರ್ದ ನೋಡಿ, ಮಾಜಿ ಮಾತಾಡಬಾರ್ದ ಡಿಬೇಟ್ ಅಲ್ಲಿ ಹೇಳ್ತಿದ್ದಾರೆ, ಇಟ್ ಈಸ್ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಇಟ್ಸ್ ಅ ಪ್ರೆರೋಗೇಟಿವ್ ಆಫ್ ಚೀಫ್ ಮಿನಿಸ್ಟರ್ ಅಂತ ಸರ್ ಹೇಳಿದ್ದಾರೆ. ನಿಮ್ ಪಕ್ಷ ಅಲ್ಲ ಮೇಡಮ್, ನಾನು ಆವಾಗಲೇ ಹೇಳಿದೆ, ಫರ್ಗೆಟ್ ದ ಪ್ರೆಸಿಡೆಂಟ್, ಫರ್ಗೆಟ್ ದ ಪಾಸ್ಟ್, ಇವಾಗಿನ ಬಗ್ಗೆ ಮಾತಾಡಿ. ಹಿಂದಿದು ಮಾತಾಡ್ತಾ ಹೋದ್ರೆ ಇದು ಗಂಟೆ ಗಂಟೆ ಸಾಕಾಗಲ್ಲ ಅಲ್ವಾ? ಸಿದ್ದರಾಮಯ್ಯನವರು ಸುಮ್ನೆ ಕುತ್ಕೊಳ್ಳಲ್ಲ, ಸುಮ್ನೆ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಅದು ಬೇರೆ ತರ ಆಗುತ್ತೆ ಏನೋ ಹೇಳಿದ್ರಿ ನೀವು. ನಮ್ಗೆ ಗೊತ್ತಿಲ್ದೇ ಇರೋ ವಿಚಾರ ನಿಮ್ಗೆ ಗೊತ್ತಿದ್ರೆ ಏನ್ ಆಗ್ಬೋದು, ಏನ್ ಮಾಡ್ತಿದ್ದಾರೆ ಅದನ್ನ ಹೇಳಿ. ಎಸ್, ಎಕ್ಸಾಕ್ಟ್ಲಿ, ಉತ್ತಮವಾದಂತ ಮಾತನ್ನ ಹೇಳಿದ್ರಿ ನೀವು. ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತು 3 ತಿಂಗಳು ಏನಾಯ್ತು, ಇವರಿಗೆ ಸಚಿವ ಸಂಪುಟವನ್ನ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಆದ್ರಿಂದಾಗಿ ಸಿದ್ದರಾಮಯ್ಯನವರೇ, ಇಟ್ ಇಸ್ ಸಿದ್ದರಾಮಯ್ಯನವರು ಆಟದಿಂದಾಗಿ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರಿಗೆ ಹೆದರ್ಕೊಂಡು ಕೂತ್ಕೊಂಡಿದೆ ಎಲ್ಲೋ ಒಂದ್ ಕಡೆ. ಆದ್ರಿಂದಾಗಿ ಹೋಗಿ ಕೇಳಿ, ಏನ್ ಮಾತಾಡಿದ್ರು ಅವ್ರನ್ನೇ ಕೆಳಗಿಳಿಸಿದ್ರು ಸರ್. ಅದನ್ನ ಇರಿ ಒಂದ್ ನಿಮಿಷ, ಇವಾಗ ನಾನು ಫಿನಿಶ್ ಮಾಡ್ಬಿಡ್ತೀನಿ. ಸಿದ್ದರಾಮಯ್ಯನವ್ರ ಇವಾಗ ನಿನ್ನೆ ಹೇಳಿದ್ರು, ಅವರು ಗಾಯತ್ರಿ ಶಾಂತೇಗೌಡ ಅವರಿಗೆ ಇದು ಏನು ಅವರು ಪ್ರಮಾಣ ವಚನ ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿ ಯಾರು, ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ್ ಅವರ? ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ಇವತ್ತು ಇದ್ರಲ್ಲೆಲ್ಲದ್ರಲ್ಲೂ ಕೈಯಾಡಿಸ್ತಿದ್ದಾರೆ. ಆನಂತರ ನಿಮ್ಮ ಮಾಧ್ಯಮಗಳೆಲ್ಲ ಹೋಗ್ತಿದ್ರು, ಹರಿಪ್ರಸಾದ್, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಮೂವರು ಹೋಗ್ತಿದ್ರು ಅಲ್ವಾ? ಏನಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರದ್ದು ಒಂದು ಪಟ್ಟಿ ಕೊಡ್ತಾ ಇದಾರಲ್ಲಿ, ನಮ್ಮವರು ಇಷ್ಟ ಇರ್ಬೇಕು ಇಲ್ಲ ಅಂತ ಹೇಳಿದ್ರೆ, ನಾನು ಶಾಂತಿವನದಲ್ಲಿ ಹೋಗಿ ಕೂತ್ಕೊಂತೀನಿ ಅಂತ ಹೇಳಿದಾರೋ ಏನೋ ಗೊತ್ತಿಲ್ಲ ನಮ್ಗೆ ಅಲ್ವಾ? ಇದೊಂದು. ಆದ್ರಿಂದಾಗಿ ಈ ಡಿ ಕೆ ವರ್ಸಸ್ ಸಿದ್ದರಾಮಯ್ಯ ಇದು ಮುಂದೆ ಕಂಟಿನ್ಯೂ ಆಗತ್ತೆ. ಅಷ್ಟೇ ಅಲ್ಲ, ಈ ಜನಹಿತ ವರ್ಸಸ್ ಹೈಕಮಾಂಡ್ ಹಿತ ಏನಿದೆಯಲ್ವಾ, ಇದರಿಂದಾಗಿ ರಾಜ್ಯದ ಆಡಳಿತ ಕುಸಿದಿದೆ. ನಡೆದಿದೆಯಲ್ವಾ, ಇದೇ 5 ವರ್ಷ ನಡೀತದೆ. ಒಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಹಳ್ಳ ಹಿಡಿಯೋದು ಗ್ಯಾರಂಟಿ ಅಂತ ಹೇಳಿ. ಉಮೇಶ್ ಅವರೇ ನೋಡಿ, ಇಷ್ಟು ಬ್ಲಂಡರ್ ಮಾಡ್ತಿದ್ದಾರೆ ಇವರು ಅಂತಂದರೆ, ಈ ಹೆಣ್ಮಕ್ಳ ವಿಚಾರದಲ್ಲಂತೂ ಅದು ನೋಡಿ, ಈಗ ನಾವು ಎಸ್ ಎಂ ಕೃಷ್ಣ ಅವ್ರದ್ದು ಪದೇ ತಗೊಳ್ತೇವೆ. ಅವ್ರ ಕಾಲಾವಧಿಯಲ್ಲಿ 4 ಜನ ಮಂತ್ರಿಗಳಿದ್ರು, ಹೆಣ್ಮಕ್ಳಿದ್ರು, 4 ಜನ ಹೆಣ್ಮಕ್ಳಿದ್ರು ಅಂತ. ಸೊ ಆ ಡಿಸಿಷನ್ ಎಸ್ ಎಂ ಕೃಷ್ಣ ತಗೊಂಡ್ರು ಅಥವಾ ಹೈಕಮಾಂಡ್ ತಗೊಂಡ್ರು, ಯಾರು ತಗೊಂಡ್ರೋ ಗೊತ್ತಿಲ್ಲ. ಆವಾಗ ಕರ್ನಾಟಕದ ಉಸ್ತುವಾರಿಗಳು ಸುರ್ಜೇವಾಲಾ, ವೇಣುಗೋಪಾಲ್ ಥರ ಎಷ್ಟು ಜನ ಇದ್ರು ಏನಿದ್ರು ನನಗಂತೂ ಗೊತ್ತಿಲ್ಲ. ಆದರೆ ನಾವು ಮಾತಾಡೋದು ಯಾರಿಗೆ, ಎಸ್ ಎಂ ಕೃಷ್ಣ ಅವ್ರಿಗೆ, ಬಿಕಾಸ್ ಅವರು ಮುಖ್ಯಮಂತ್ರಿಗಳಾದ್ದರಿಂದ ಅವರು ವಿವೇಚನಾತ್ಮಕವಾದಂಥ ಪರಮಾಧಿಕಾರ ಸಂಪುಟದಲ್ಲಿ ಯಾರಿರಬೇಕು ಅನ್ನೋದು ನಾವು ಮಾತಾಡೋದ್ರಿಂದ ನಾಳೆ